ಜೀವ ಇಲ್ದಿರೋ ಕಲ್ಲು ಪೂಜೆ ಮಾಡಿ ಜೀವ ಇರೋ ಹಾವನ್ನ ಸಾಯಿಸ್ಬೇಕು ಅಂತಿದ್ದೀರಲ್ಲ, ನಾಚಿಕೆ ಆಗಲ್ಲ? ಇಲ್ಲಿ ನಾವು ಮಾತ್ರ ಬದುಕಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಪರಿಸರದಲ್ಲಿರೋ ಎಲ್ಲಾ ಜೀವಿಗಳಿಗೂ ಬದುಕೋ ಹಕ್ಕಿದೆ. ಸ್ಟೂಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಸಡನ್ ಆಗಿ ಏನಾಯ್ತು? ಎಲ್ಲರೂ ಯಾಕೆ ಹಾಗೆ ನೋಡ್ತಿದ್ದೀರಾ? ಯಾಕೆ ಯಾರು ಏನು ಹೇಳ್ತಿಲ್ಲ? ನಡೀರಿ, ನಿಮ್ ಕೆಲಸ ನೋಡ್ಕೊಳ್ಳಿ, ನಡೀರಿ. ಏನಾಯ್ತು? ಅಲ್ಲಾಡ್ಬೇಡ, ಅಲ್ಲೇ ನಿಂತ್ಕೋ. Hey! ಏನು? ಕೈ ನೋಯ್ತಿದೆ. ನಿನಗೇನು ಆಗಿಲ್ಲ ತಾನೆ? ಹಾವಿಡ್ಕೊಂಡಿದ್ದು ನೀನು, ಕಚ್ಚಿಲ್ಲ ತಾನೆ? ಬಟ್ ಹಾವಿದ್ದು ನಿನ್ ಕಾಲ ಹತ್ರ, ನಿನ್ ಕಚ್ಚಿಲ್ಲ ತಾನೆ? ನಿನ್ ಹಾವು ಕಚ್ಚಿದ್ಯಾ ಇಲ್ವಾ ಅಂತ ಕೇಳ್ದೆ. ಸರಿ ಬಾ. ವೇದಾಂತ್, ಅಮ್ಮ ವೇದಾಂತ್, ನಿನ್ಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲಮ್ಮ. ನಿನ್ಗೇನು ಆಗಿಲ್ಲ ತಾನೆ ಪುಟ್ಟ? ಏನು ಆಗಿಲ್ಲಮ್ಮ. ವೇದಾಂತ್, ವೇದಾಂತ್, ನಿನಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲಮ್ಮ. ಮದರ್ ಇಂಡಿಯಾ, ಒಂದು ನಿಮಿಷ. ಯಾಕೆ ಸೈಲೆಂಟಾಗಿ ಏನು ಹೇಳ್ದೆ ಬಂದ್ಬಿಟ್ರಿ? ಏನು ವಿಷಯ? ಏನಾಯ್ತು ಅಂತ ಹೇಳಮ್ಮ. ವೇದಾಂತ್ ಮದುವೆಗೆ ಒಪ್ಕೊಂಡ್ರೆ ಮಾತ್ರ ವಿಕ್ಕಿ ಆರ್ತಿ ಮದುವೆ ನಡೆಯೋದು. ಇಲ್ಲಿ ಮಾತಾಡೋದಕ್ಕೆ ಏನೂ ಉಳಿದಿಲ್ಲ. ಮಾತಾಡೋದೆಲ್ಲ ಮಾತಾಡಾಯ್ತು, ಮತ್ತೆ ಅದನ್ನು ಕೆತ್ಕಿದ್ರೆ ಮಾತು ವಾದ ಆಗುತ್ತೆ. ನನಗೆ ಮಾತಾಡೋಕ್ಕಾಗಲಿ ಚರ್ಚೆ ಮಾಡೋಕ್ಕಾಗಲಿ ಟೈಮ್ ಇಲ್ಲ. ಅಲ್ಲ ಅಮ್ಮ, ಅದು ನೀನೇನು ಮಾತಾಡದೆ ನನ್ನ ಜೊತೆ ಬಂದರೆ ಚೆನ್ನಾಗಿರುತ್ತೆ. ನಾವು ಇಲ್ಲಿ ನಿಲ್ಲೋ ಅವಶ್ಯಕತೆ ಇಲ್ಲ, ನಡೀರಿ.
ಅಮ್ಮ ಯಾಕಮ್ಮ ಏನಾಯ್ತು? ಯಾಕೆ ಯಾರು ಸರಿಯಾಗಿ ಮಾತಾಡದೆ ಬಂದ್ಬಿಟ್ರೆ? ಮಾತಾಡು ವಿಕ್ರಾಂತ್. ನೀನು ಈ ಥರ ಸೈಲೆಂಟ್ ಆಗಿದ್ರೆ ಏನು ಅರ್ಥ ಆಗೋದಿಲ್ಲ ವಿಕ್ರಾಂತ್. ಯು ಹ್ಯಾವ್ ಟು ಸ್ಪೀಕ್ ಇಟ್ ಔಟ್. ವೇದಾಂತ್ ಮನೆಗೆ ಬಾ, ಅಲ್ಲೇ ಎಲ್ಲ ಮಾತಾಡೋಣ. ನಡಿ. ಚಿಕ್ಕಪ್ಪ ಏನಾದರೂ ಹೇಳ್ಬೋದಾ? ಏನಾಯ್ತು? ಯಾಕೆಲ್ಲ ಟೆನ್ಷನಲ್ಲಿದ್ದೀರಾ? ವೇದಾಂತ್ ಅದು ಹರಿ, ಇವನ ಹತ್ರ ಯಾರು ಮಾತಾಡಬೇಕು ಅವ್ರು ಮಾತಾಡಿದ್ರೇ ಸರಿ. ಯಾಕೆ ಚಿಕ್ಕಪ್ಪ, ಏನಾಯ್ತು? ಏನಾದರೂ ಹಣಕಾಸಿನ ತೊಂದರೆನಾ? ಇದೇ ವಿಷಯಕ್ಕೆ ಟೆನ್ಷನ್ ಅನ್ನೋದಾದ್ರೆ ನೀವೇನು ಚಿಂತೆ ಮಾಡಬೇಡಿ. ಅಮ್ಮ ಮದುವೆ ಹಾಗಾಗಬೇಕು, ನಿಶ್ಚಿತಾರ್ಥ ಹೀಗೆ ನಡಿಬೇಕು ಅಂತ ಹೇಳಿದ್ರು ಯೋಚನೆ ಮಾಡಬೇಡಿ. ವಿಕ್ರಾಂತ್ ಮತ್ತೆ ಆರ್ತಿ ಪ್ರೀತಿಸಿ ಮದುವೆ ಆಗ್ತಿದ್ದಾರೆ. ಅದೇನಿದ್ರು ನಾವು ನೋಡ್ಕೋತೀವಿ. ಡೋಂಟ್ ವರಿ. ಈಗೇನು ಹಾಳಾಗಿ ಹೋಗಿದ್ಯೋ ಅದನ್ನು ನೀನು ಮೊದಲು ನೋಡ್ಕೊಳಪ್ಪ. ಹಣದ ವಿಚಾರನ ನಾವು ಹೇಗೋ ನೋಡ್ಕೋತೀವಿ. ಹಣದ ವಿಚಾರದಲ್ಲಿ ಇಲ್ಲದೆ ಇರೋರಿಗಿಂತ ಇದ್ದವ್ರಿಗೆ ಚಿಂತೆ ಜಾಸ್ತಿ. ಅಂಕಲ್ ಇವೇನು ಹೇಳ್ತಿದ್ದೀರಾ ಅರ್ಥ ಆಗ್ತಿಲ್ಲ. ನಮಗೆಲ್ಲ ಅರ್ಥ ಆಗಿದೆಯಪ್ಪ. ಇಷ್ಟು ದಿನ ನಾವು ಕತ್ಲಲ್ಲಿದ್ವಿ, ಇವತ್ತು ನಿಜವಾದ ಬೆಳಕು ಏನು ಅಂತ ನೋಡಿದ್ವಿ. ಅದು ಇಷ್ಟು ಬೇಗ ಆಗಿದ್ದೇ ಒಳ್ಳೇದಾಯ್ತು. ಬರೀ ನಡೀರಿ.